ಉಡುಪಿ ಜಿಲ್ಲಾ ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ ಹಾಗೂ ಬ್ರಹ್ಮಾವರ ರೋಟರಿ ಕ್ಲಬ್ ವತಿಯಿಂದ 2024-25ರ ಕೇಂದ್ರ ಬಜೆಟ್ ವಿಶ್ಲೇಷಣೆ ಹಾಗೂ ನೇರ ಮತ್ತು ಪರೋಕ್ಷ ತೆರಿಗೆ ಕುರಿತು ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ರೋಟರಿ ಗವರ್ನರ್ ಸಿಎ ದೇವ್ ಆನಂದ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಬಿಎಂ ಭಟ್, ಬ್ರಹ್ಮಾವರ ರೋಟರಿ ಕ್ಲಬ್ ಅಧ್ಯಕ್ಷ ಶ್ರೀಧರ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸಿಎ ದೇವಾನಂದ, ತೆರಿಗೆ ಎನ್ನುವುದು ಸಾಮಾನ್ಯರಿಗೆ ಅರ್ಥವಾಗದ ವಿಷಯ. ಅದನ್ನು ಸರಳೀಕರಿಸಿ ಸಾರ್ವಜನಿಕರಿಗೆ ತಲುಪಿಸುವ ಕೆಲಸ ರೋಟರಿ ಬ್ರಹ್ಮಾವರ ಹಾಗೂ ಉಡುಪಿ ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ ಮಾಡಿದೆ ಎಂದರು. ರೆವೆನ್ಯೂ ಲೀಕೇಜ್ ಕೂಡ. ದೂರದರ್ಶನದೊಂದಿಗೆ ಸಂಪನ್ಮೂಲ ವ್ಯಕ್ತಿ ಸಿಎ ಶ್ರೀಧರ್ ಕಾಮತ್, ಈ ಬಾರಿ ಕೇಂದ್ರ ವಿತ್ತ ಮಂತ್ರಿಗಳು ಮಂಡಿಸಿದ ಬಜೆಟ್ ಸಮತೋಲಿತ ಬಜೆಟ್ ಆಗಿದೆ. ಸಾಮಾನ್ಯ ಹಾಗೂ ಮಧ್ಯಮ ವರ್ಗದವರಿಗೆ ಹಲವಾರು ತೆರಿಗೆಗಳಿಂದ ವಿನಾಯಿತಿ ನೀಡಿದ್ದಾರೆ. ಹಾಗೆಯೇ ಕೆಲವೊಂದು ವಸ್ತುಗಳಿಗೆ ತೆರಿಗೆ ಹೆಚ್ಚಿಸಿ ಆದಾಯ ಸೋರಿಕೆ ತಡೆ ಮತ್ತು ತೆರಿಗೆ ಆದಾಯ ಹೆಚ್ಚಳಕ್ಕೆ ಆದ್ಯತೆ ನೀಡಿದ್ದಾರೆ ಎಂದು ವಿವರಿಸಿದರು. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇರಲಿ, ಫ್ಯಾಮಿಲಿ ಪೆನ್ಷನ್ಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇರಲಿ, ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ರೇಟ್ ಕಡಿಮೆ ಮಾಡೋದಾಗಿರಲಿ, ಹೀಗೆ ಸುಮಾರು ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಜನರಿಗೆ ಕನ್ಸೆಷನ್ಸ್ ಅನ್ನು ಕೊಟ್ಟಿದ್ದಾರೆ. ಇನ್ನೊಂದು ಸೈಡಿಂದ ಕೆಲವು ಟ್ಯಾಕ್ಸ್ ರೇಟ್ಸನ್ನು ಹೆಚ್ಚು ಮಾಡಿದ್ದಾರೆ ಮತ್ತು ಯಾವುದೇ ಥರದ ಡಿಡಕ್ಷನ್ಸ್ ಅಥವಾ ಎಕ್ಸಂಪ್ಷನ್ಸ್ ಕೊಡಲಿಲ್ಲ. ಆದ್ದರಿಂದ ಈ ವರ್ಷದ ಬಜೆಟ್ 2024 ಫೈನಾನ್ಸ್ ಆಕ್ಟ್ ನಂಬರ್ 2 ಅನ್ನು ಒಂದು ಬ್ಯಾಲೆನ್ಸಿಂಗ್ ಆಕ್ಟ್ ಆಗಿ ಹೇಳ್ಬಹುದು. 1.5 ಲಕ್ಷ ಕೋಟಿ. ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿ ಸಿಎ ವಿಕಾಸ್ ಶೆಣೈ, ಜಿಎಸ್ಟಿ ಎನ್ನುವುದು ದೇಶದ ಪ್ರಗತಿಗೆ ಅಗತ್ಯ. ಜಿಎಸ್ಟಿ ಸಂಗ್ರಹ ಹೆಚ್ಚುತ್ತಿರುವುದು 5 ಟ್ರಿಲಿಯನ್ ಆರ್ಥಿಕತೆಗೆ ಅಡಿಪಾಯವಾಗಿದೆ ಎಂದರು. ಅಳವಡಿಸ್ತಾರೆ, ಆದರೆ ಇದು ನಾವು ಯಾವುದು ಕನಸನ್ನು ಇಟ್ಕೊಂಡಿದ್ದೇವೆ, $5 ಟ್ರಿಲಿಯನ್ ಎಕಾನಮಿ ಆಗಬೇಕು, ಈ ಥರದ ಕನಸುಗಳು ನಾವು ಯಾವುದು ಕಾಣ್ತಾ ಇದ್ದೇವೆ. ಇದಕ್ಕೆ ಪೂರಕವಾಗಿ ಜಿಎಸ್ಟಿ ಇರುವಂಥ ಒಂದು ಸಬ್ಜೆಕ್ಟ್. ಹಾಗಾಗಿ ಈ